ನನ್ನ ಮಕ್ಕಳು ಸೀರಿಯಲ್. ಬೀಗರ ಮನೆಗೆ ಬಂದ ಬಂಗಾರಮ್ಮ ಕುಟುಂಬ. ಕಾಳಿ ಮಾತಿಗೆ ಪುಟ್ಟಕ್ಕ ನಿಟ್ಟುಸಿರು. ಸಹನಾ ಬಸ್ ಹತ್ತಿ ಹೋದ ಬಳಿಕ ಕಂಠಿಗೆ ಮನವರಿಕೆ ಆಗುತ್ತದೆ. ಸಹನಾಳನ್ನು ತಡೆಯಬಹುದಾಗಿತ್ತು. ಆದರೆ ಈಗ ಏನು ಮಾಡುವುದು ಎಂದು ತಿಳಿಯದೆ ಬಹಳ ಬೇಸರಗೊಂಡಿದ್ದಾನೆ. ಬೆಳಿಗ್ಗೆ ಎದ್ದ ಕೂಡಲೇ ಪುಟ್ಟಕ್ಕ ಮಗಳು ಸಹನ ಕಾಣದೇ ಇರುವುದನ್ನು ನೋಡಿ ಆತಂಕ ಪಡುತ್ತಾಳೆ. ಪುಟ್ಟಕ್ಕಗೆ ಏನು ಮಾಡಬೇಕು ಎಂದು ತಿಳಿಯದೆ ಕಂಗಾಲಾಗಿ ಹೋಗುತ್ತಾಳೆ. ಸಹನಾ ದೇವಿಪುರವನ್ನು ಬಿಟ್ಟು ಹೋಗುವ ಬೇಸರದಲ್ಲಿ ಇರುತ್ತಾಳೆ. ಮುಂದೆ ಏನು ಎತ್ತ ತಿಳಿಯದೆ ಮುಂದೆ ಸಾಗಿದ್ದಾಳೆ. ಇನ್ನು ಪುಟ್ಟಕ್ಕ ಮಾತ್ರ ಸಹನ ಮನೆ ಬಿಟ್ಟು ಹೋಗಿರುವುದನ್ನು ನೋಡಿ ಮತ್ತಷ್ಟು ಕುಗ್ಗಿ ಹೋಗುತ್ತಾ ಇರುತ್ತಾಳೆ. ಪುಟ್ಟಕ್ಕಗೆ ತನ್ನ ದೊಡ್ಡ ಮಗಳು ಎಂದರೆ ಬಹಳ ಇಷ್ಟ. ಆದರೆ ಆಕೆಯೇ ಮನೆ ಬಿಟ್ಟು ಹೋದ ಬಳಿಕ ಆಕೆ ಸಂಪೂರ್ಣವಾಗಿ ಕುಸಿದು ಹೋಗುವ ಪರಿಸ್ಥಿತಿ ಎದುರಾಗಿದೆ. ಈ ವೇಳೆ ಪುಟ್ಟಕ್ಕನ ಮನೆಗೆ ಮುರಳಿ ಬರುತ್ತಾನೆ. ಸಹನ ಮನೆಯಲ್ಲಿ ಇಲ್ಲದೆ ಇರುವುದನ್ನು ನೋಡಿ ಆತನಿಗೂ ಕೂಡ ಏನು ಮಾಡಬೇಕು ಎಂದು ತಿಳಿಯದೆ ಹಾಗೆ ಆಗುತ್ತದೆ. ಮುರಳಿಗೆ ಸಹನ ಮೇಲೆ ಬಹಳ ಪ್ರೀತಿ ಇದೆ. ಆದರೆ ತಾಯಿಯ ಪ್ರೀತಿಯ ಮುಂದೆ ಸಹನ ಪ್ರೀತಿಯನ್ನು ಮೇಷ್ಟ್ರು ಗಮನಿಸಲೇ ಇಲ್ಲ. ಆದರೆ ಇದೀಗ ಮೇಷ್ಟ್ರಗ ಆಗಮನ ಆಗಿದೆ. ಆದರೆ ಸಹನ ಮನೆಯಲ್ಲಿ ಇಲ್ಲದೆ ಇರುವುದನ್ನು ನೋಡಿ ಚಿಂತಾಕ್ರಾಂತನಾಗುತ್ತಾನೆ. ಸಹನ ಮನೆಯಲ್ಲಿ ಇಲ್ಲದೆ ಇರುವುದನ್ನು ಗಮನಿಸಿದ ಪುಟ್ಟಕ್ಕನ ಗೋಳು ಕೇಳುವವರೇ ಇಲ್ಲ. ಪುಟ್ಟಕ್ಕಗೆ ಮಗಳೆಂದರೆ ಬಹಳ ಇಷ್ಟ. ಆದರೆ ಮುದ್ದಿನ ಮಗಳ ಮನೆ ಬಿಟ್ಟು ಹೋದಾಗ ಆಕೆಗೆ ಬಹಳ ನೋವಾಗುತ್ತದೆ. ಪುಟ್ಟಕ್ಕನ ಮನೆಗೆ ಬಂಗಾರಮ್ಮ ಹಾಗೂ ಅವರ ಕುಟುಂಬದವರು ಬರುತ್ತಾರೆ. ವಿಚಾರ ಗೊತ್ತಾಗಿ ಬಂಗಾರಮ್ಮ ಶಾಕ್ ಆಗುತ್ತಾರೆ. ಸಹನ ಮನೆಯಲ್ಲಿ ಇಲ್ಲದೆ ಇರುವುದನ್ನು ಗಮನಿಸಿದ ಪುಟ್ಟಕ್ಕಗೆ ಶಾಕ್ ಆಗುತ್ತದೆ. ಪುಟ್ಟಕ್ಕಗೆ ಬಂಗಾರಮ್ಮ ಸಮಾಧಾನ. ಪುಟ್ಟಕ್ಕನಿಗೆ ಬಂಗಾರಮ್ಮ ಸಮಾಧಾನ ಮಾಡುತ್ತಿರುತ್ತಾಳೆ. ಸಹನ ಎಲ್ಲಿಯ ತನಕ ಹೋಗಲು ಸಾಧ್ಯ? ಆಕೆ ಖಂಡಿತ ದೇವಿಪುರಕ್ಕೆ ಬಂದೇ ಬರುತ್ತಾಳೆ ಎಂದು ಬಂಗಾರಮ್ಮ ಪುಟ್ಟಕ್ಕನಿಗೆ ಸಮಾಧಾನ ಹೇಳುತ್ತಾಳೆ. ಬಂಗಾರಮ್ಮನ ತಾಯಿ ಕೂಡ ಮನೆಗೆ ಬರುತ್ತಾಳೆ. ಆಕೆ ಕೂಡ ಪುಟ್ಟಕ್ಕಗೆ ಸಾಂತ್ವನ ಹೇಳುತ್ತಾಳೆ. ಇನ್ನು ಬಂಗಾರಮ್ಮನ ತಾಯಿಗೆ ಸ್ನೇಹ ಮೇಲೆ ಬಹಳ ಸಿಟ್ಟಿರುತ್ತದೆ. ನನ್ನ ಮಗಳ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಆಕೆಯನ್ನು ಜೈಲಿಗೆ ಅಟ್ಟಿದ್ದಾರೆ ಎಂದು ಬಹಳ ಕೋಪದಿಂದ ಹೇಳುತ್ತಾಳೆ. ಕಂಠಿನ ತರಾಟೆಗೆ ತೆಗೆದುಕೊಂಡ ಅಜ್ಜಿ, ನನ್ನ ಬಳಿ ನೀವು ಯಾವ ವಿಚಾರ ಹೇಳಲು ಇಲ್ಲ. ಇದರಿಂದ ನನಗೆ ಬಹಳ ಬೇಸರಾಗಿದೆ. ಹಾಗೆಯೇ ಕೆಲವರು ಮಾಡಿದ ತಪ್ಪಿನಿಂದ ನನ್ನ ಮಗಳು ಶಿಕ್ಷೆ ಅನುಭವಿಸುವ ಹಾಗೆ ಆಯಿತು ಎಂದು ಕಂಠಿ ಬಳಿ ಅಜ್ಜಿ ಹೇಳುತ್ತಾಳೆ. ಇದನ್ನು ಕೇಳಿ ಸ್ನೇಹ ತಲೆ ತಗ್ಗಿಸುತ್ತಾಳೆ. ಪುಟ್ಟಕ್ಕ ಮಾತ್ರ ಏನು ಮಾತನಾಡದೆ ಅಳುತ್ತಾ ಇರುತ್ತಾಳೆ. ಕಾಳಿ ಮಾತಿನಿಂದ ಪುಟ್ಟಕ್ಕಗೆ ಧೈರ್ಯ. ಬಂಗಾರಮ್ಮ ತನ್ನ ತಾಯಿಗೆ ಸಮಾಧಾನ ಮಾಡುತ್ತಾಳೆ. ಅಮ್ಮ, ನೀನು ಸುಮ್ಮನಿರು, ನಾನು ಅದನ್ನೆಲ್ಲವನ್ನು ಮರೆತು ತುಂಬ ದೂರ ಬಂದಿದ್ದೇನೆ ಎಂದು ಹೇಳುತ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಕಾಳಿ ಬರುತ್ತಾನೆ. ಸಹನ ಎಲ್ಲಿದ್ದಾಳೆ ಎಂದು ನನಗೆ ತಿಳಿದಿದೆ ಎಂದು ಆತ ಹೇಳಿದಾಗ ಪುಟ್ಟಕ್ಕಗೆ ಹೋದ ಜೀವನ ಬಂದ ಹಾಗೆ ಆಗುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.